आदिराज गुरून् वन्दे वेदवेद्य गुरून् भजे गुरून् वेदनिधीन् वन्दे नारसिंह गुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानेश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहम् यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीय ब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम् ಇಲ್ಲಿವರೆಗೆ ರಾಮನ ಸ್ತೋತ್ರ ಪ್ರಾರಂಭ ಮಾಡಿದ್ದಾರೆ. ರಾಜನಿಗೆ ಅನುಗ್ರಹ ಮಾಡುವಂತಹ ರಾಮನ ಸ್ತೋತ್ರ, ರಾಜರುಗಳಿಗೆ ವೈಭವ ನೀಡುವಂತಹದ್ದು ರಾಮರೂಪ. ಮೊದಲನೇ ಶ್ಲೋಕದಲ್ಲಿ ಆ ರಾಮನ ವರ್ಣನೆಯನ್ನು ಮಾಡಿದ್ರು. ಹಾಗೆ ಬೇರೆ ರೂಪಗಳ ವರ್ಣನೆ ಇತ್ತು, ಅದನ್ನ ನೆನೆ ನೋಡಿದ್ವಿ. ಮುಂದೆ ಹಯಗ್ರೀವಂ ಅಂತ ಪ್ರಾರಂಭ ಮಾಡಿದ್ದಾರೆ. ಇದು ಹಯಗ್ರೀವ ದೇವರ ಒಂದು ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಕೇವಲ ಹಯಗ್ರೀವ ಅಲ್ಲ, ಮತ್ತೆ ಇಲ್ಲಿ ಗಮನಿಸಿದಾಗ ಕೃಷ್ಣ ಮತ್ತೆ ರಾಮ ಈ ಎರಡೂ ರೂಪಗಳ ಚಿಂತನೆ ಬರುತ್ತೆ. ವೇದವ್ಯಾಸರನ್ನು ಚಿಂತಿಸ್ಬೇಕು. ಇಲ್ಲಿ ವ್ಯಾಖ್ಯಾನದಲ್ಲಿ ಯಾರ ಬಗ್ಗೆ ಹೇಳಿದ್ದಾರೆ ಅಂತ ನೋಡೋಣ. ಕೃಷ್ಣನ ಬಗ್ಗೆ ಹೇಳಿದ್ದಾರೆ, ಇನ್ನು ಹಯಗ್ರೀವ ದೇವರ ಬಗ್ಗೆ ಇಲ್ಲಿದೆ. ರಾಮನ ಬಗ್ಗೆನೂ ಇಲ್ಲಿ ಬಂದಿಲ್ಲ, ಇನ್ನು ವೇದವ್ಯಾಸರ ಬಗ್ಗೆನೂ ಬಂದಿಲ್ಲ ವ್ಯಾಖ್ಯಾನದಲ್ಲಿ. ಅದು ನಾವೇನ್ ಚಿಂತಿಸ್ಬೇಕು ಅನ್ನೋದನ್ನ ನಂತರ ಹೇಳ್ತೇನೆ. ಈಗ ಸದ್ಯಕ್ಕೆ ಹಯಗ್ರೀವಂ ಅಂತ ಹೇಳಿದ್ರು. ಯಾಕೆ ಈಗ ದಿಢೀರಂತ ಹಯಗ್ರೀವನ ಸ್ತೋತ್ರ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಪ್ರತಿಜ್ಞೆ ಮಾಡಿದ್ರು ಈ ವ್ಯಾಖ್ಯಾನಕಾರರು ಏನಂತ, ಈಗ ರಾಜರಿಗೆ ಅನುಗ್ರಹ ಮಾಡೋ ರಾಮನ ಸ್ತೋತ್ರ ಪ್ರಾರಂಭ ಆಗುತ್ತೆ ಈ 51ನೇ ಶ್ಲೋಕದಿಂದ ಮರ್ತ್ಯ ಸಿಂಹ ನಮೋ ನಮಃ 56ನೇ ಶ್ಲೋಕದವರೆಗೆ ರಾಮನ ಸ್ತೋತ್ರ ಅಂತ ಅದಕ್ಕೋಸ್ಕರ ಹೇಳಿದ್ದು. ಇಲ್ಲಿ ನೋಡಿದ್ರೆ 2ನೇ ಶ್ಲೋಕ, ಇಲ್ಲಿ 52ನೇದು ಹಯಗ್ರೀವನ ಸ್ತೋತ್ರ ಆಯ್ತು. ಯಾಕೆ ಹೀಗೆ ಮಾಡಿದ್ರು ಅಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಏನಂದ್ರೆ ಆ ಹಯಗ್ರೀವನ ಸ್ತೋತ್ರ ಮಾಡಿದ್ರು, ರಾಮನ ಸ್ತೋತ್ರ ಮಾಡಿದ್ರು ಒಂದೇ ಅಂತ ಆಯ್ತು. ಯಾಕೆ? ನೃಪಾನುಗ್ರಾಹಕ ಶ್ರೀರಾಮಸ್ಯ ಹಯಗ್ರೀವಾತ್ಮಕತ್ವ ಸೂಚನಾಯ. ಆ ರಾಮ ಬೇರೆ ಅಲ್ಲ, ಹಯಗ್ರೀವ ಬೇರೆ ಅಲ್ಲ. ಅದನ್ನ ಸೂಚನೆ ಮಾಡ್ಲಿಕ್ಕೆ ರಾಮನ ಸ್ತೋತ್ರದ ಮಧ್ಯದಲ್ಲಿ ಹಯಗ್ರೀವನ ಬಗ್ಗೆ ಹೇಳಿದ್ದಾರೆ. ಹಾಗೆ ಕೃಷ್ಣನ ಬಗ್ಗೆನೂ ಹೇಳ್ತಾರೆ. ಯಾಕೆ? ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಹಯಗ್ರೀವ ಬೇರೆ ಅಲ್ಲ ಅಂತ. ಭಗವದ್ ರೂಪಗಳಲ್ಲಿ ಚಿಂತನೆ ಭೇದವಾದದ್ದು ಇರಬಾರ್ದು, ಅಭೇದ ಚಿಂತನೆ, ಎಲ್ಲ ಒಂದೇ ಅನ್ನೋ ಚಿಂತನೆ ಇರಬೇಕು ಅಂತ. ಇದು ಒಂದು ಉತ್ತರ. ಅಷ್ಟಲ್ದೆ ಹಯಗ್ರೀವ ಅನ್ನೋ ಶಬ್ದಕ್ಕೆ ರಾಮ ಅಂತಾನೂ ಅರ್ಥ ಇದೆ. ಹೇಗೆ ಈಗ ಹನುಮಾನ್ ಅನ್ನೋ ಶಬ್ದಕ್ಕೆ ಪೂರ್ಣ ಮಧ್ವಾಚಾರ್ಯರು ಅಂತ ಹೇಗೆ ಅರ್ಥನೋ, ಹಾಗೆ ಹಯಗ್ರೀವ ಅನ್ನೋ ಶಬ್ದಕ್ಕೆ ರಾಮ ಅಂತಾನೂ ಅರ್ಥ ಇದೆ. ಯಾಕೆಂದ್ರೆ ರಾಮನ ಲಕ್ಷಣವನ್ನ ನೀವು ಗಮನಿಸ್ಬೋದು. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಅವನ ದೇಹದ ಪ್ರತಿಯೊಂದು ಅಂಗಗಳ ಲಕ್ಷಣ ಹೇಳ್ತಾರೆ. ಹೇಗಿತ್ತು ರಾಮಚಂದ್ರನ ಈ ಮನುಷ್ಯ ರೂಪದ ಅಂಗಾಂಗಗಳ ಲಕ್ಷಣ, ಒಬ್ಬ ಮಹಾತ್ಮನಿಗೆ ಏನೇನ್ ಲಕ್ಷಣಗಳಿರ್ಬೇಕೋ ಅದರಲ್ಲಿ ಎಷ್ಟೆಷ್ಟು ಸ್ಪಷ್ಟತೆ ಇರಬೇಕೋ ಅದನ್ನು ಮೀರಿಸಿ ಇತ್ತು ರಾಮನಿಗೆ, ಸಾಕ್ಷಾತ್ ದೇವರಾದ್ರಿಂದ. ಅಂಥ ಶ್ರೀರಾಮಚಂದ್ರ ತನ್ನ ಯಾವುದೇ ಅಂಗಾಂಗಗಳಲ್ಲಿ ದೋಷಗಳನ್ನು ಹೊಂದಿರಲಿಲ್ಲ, ಪರಿಪೂರ್ಣತೆ ಇತ್ತು. ಎಲ್ಲಿ ರೇಖೆಗಳಿರ್ಬೇಕು, ಈಗ 3 ಕಡೆ ರೇಖೆ ಇರಬೇಕು ಅಂತ ಹೇಳ್ತಾರೆ, ತ್ರಿವಳಿ
3 ಗೆರೆ ಇರ್ಬೇಕು. ಅದು ತೆಳ್ಳಗಿರ್ಬೇಕು, 3 ಗೆರೆ ಉದ್ದುದ್ದ. ಅದೆಲ್ಲಿ ಹೊಟ್ಟೆ ನಾಭಿ ಪ್ರದೇಶದ ಹತ್ರ, ಮತ್ತೆ ಕುತ್ತಿಗೆ ಹತ್ರ, ಮತ್ತೆ ಹಣೆಯಲ್ಲಿ. ಇದೆಲ್ಲಾ ತರಹದ ಲಕ್ಷಣಗಳು ರಾಮನಲ್ಲಿತ್ತು. ಅವನ ಆಜಾನಬಾಹುತ್ವ, ಅವನ ಕೈ ಹೀಗೆ ನೀಡಿದ್ರೆ ಅದು ಮೊಣಕಾಲಿನವರೆಗೆ ಬರ್ತಾ ಇತ್ತು. ಮತ್ತೆ ಅವನ ಒಂದು ಮುಖ, ಅವನ ಕಿವಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಅಂಥ ಸೌಂದರ್ಯ ಇರೋ ರಾಮನನ್ನ ಹಯಗ್ರೀವ ಅಂತ ಹೇಳಿದೇನೆ ಮತ್ತೆ ಇನ್ನೇನ್ ಶಬ್ದದಿಂದ ಕರಿಬೇಕು ಅಂತ. ಅಂದ್ರೆ ಇಲ್ಲಿ ಯಗ್ರೀವ ರಾಮ ಒಂದೇ, ಹೌದು, ಭಗವಂತನ ರೂಪ ಎರಡು ಒಂದೇ. ಹಾಗಾಗಿ ಹಯಗ್ರೀವ ಅಂದ್ರೆ ಇಲ್ಲಿ ರಾಮನ್ ಸ್ತೋತ್ರ ಮಾಡಿದ ಹಾಗಾಯ್ತು. ಇದು ಸಹಜವಾಗಿ ನಾವು ಹೇಳ್ತಾ ಇರ್ತೀವಿ ಈ ಉತ್ತರನ ಎಲ್ಲದಕ್ಕೂ. ಈಗ ನರಸಿಂಹನ ಸ್ತೋತ್ರ ಮಾಡಿದ್ರೆ ರಾಮನ್ ಸ್ತೋತ್ರ ಮಾಡಿದಾಗ ಆಗಿಲ್ವಾ? ಆಯ್ತು. ಕೃಷ್ಣ ಸ್ತೋತ್ರ ಮಾಡಿದಾಗ ರಾಮನ್ ಸ್ತೋತ್ರ ಮಾಡಿದಾಗ ಆಗಿಲ್ವಾ? ಆಯ್ತು. ಯಾಕಾಯ್ತು? ಎಲ್ಲಾ ರೂಪ ಒಂದೇ ತಾನೆ ಅಂತ ಉತ್ತರ ಹೇಳೋದು ಸಹಜ. ಅದಲ್ದೆ ಹಯಗ್ರೀವ ಅನ್ನೋ ಶಬ್ದಕ್ಕೆ ರಾಮ ಅಂತ ಅರ್ಥ ಮಾಡಬಹುದು. ಹಯಗ್ರೀವ ಶಬ್ದಕ್ಕೆ ನಾವು ಬೇಕಾದಷ್ಟು ಅರ್ಥ ನೋಡಿದ್ವಿ, ಆದ್ರೆ ಅರ್ಥ ನೋಡ್ಲಿಲ್ಲ ರಾಮ ಅನ್ನೋ ಅರ್ಥ ಹೇಗೆ ಅಂತ. ಅದು ಸುಲಭವಾಗಿ ಏನ್ ಮಾಡ್ಬಹುದು ಅಂದ್ರೆ, ಹಯಗ್ರೀವ ಅಂದ್ರೆ, ಹಯ ಅಂದ್ರೇನು? ಹಿಂದೆ ಬಂದ ಹಾಗೆ ಯಾವುದೇ ದೋಷ ಇಲ್ಲದೆ ಇರೋದು ಹಯ, ಎಲ್ಲ ಗುಣಗಳಿಂದ ತುಂಬಿರೋದು. ದೋಷ ಎಲ್ಲಿಲ್ಲ? ಹಯ. ದೋಷ ಇಲ್ಲದೆ ಇರೋದು ಯಾವುದು? ಗ್ರೀವ, ಕುತ್ತಿಗೆ. ಬರೀ ರಾಮನ್ ಕುತ್ತಿಗೆ ಅಷ್ಟೇನಾ ದೋಷ ಇಲ್ಲದೆ ಇರೋದು? ಎಲ್ಲಾ ಅಂಗ ತಗೊಳ್ಬೇಕು. ಹೇಗ ಹಯಗ್ರೀವ ದೇವರ ಎಲ್ಲಾ ಅಂಗಗಳಲ್ಲಿ ದೋಷ ಇರಲ್ವೋ, ರಾಮನಲ್ಲೂ ಹಾಗೆ. ಇದು ಹೇಗೆ ಗೊತ್ತಾಯ್ತು ನಿಮ್ಗೆ? ರಾಮಾಯಣದಲ್ಲಿ ಅವನ ದೇಹದ ವರ್ಣನೆ, ಅವನ ಅಂಗಾಂಗಗಳ ವರ್ಣನೆ ಮಾಡಿದ್ದಾರೆ ಶ್ಲೋಕಗಳಲ್ಲಿ. ಅನೇಕ ವರ್ಣನೆಗಳಿದೆ ಅದ್ರ ಬಗ್ಗೆ. ಪ್ರತಿ ಬಾರಿನೂ ಆ ರಾಮನ ಒಂದು ಸೌಂದರ್ಯ, ಅವನ ಸ್ಫುರದ್ ರೂಪ, ಅವನ ಲಕ್ಷಣ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ಇಷ್ಟಿದ್ಮೇಲೆ ಹಯಗ್ರೀವ, ಚೆನ್ನಾಗಿರೋ ಕುತ್ತಿಗೆ ಗ್ರೀವ, ಹಾಗೆ ದೋಷ ಇಲ್ಲದೆ ಇರುವಂತಹ ಪ್ರತಿಯೊಂದು ಅಂಗಗಳು ಎಲ್ಲವನ್ನು ಗಮನಿಸಿಕೊಂಡಾಗ ಹಯಗ್ರೀವ ಅಂದ್ರೆ ರಾಮನನ್ನೇ ತಗೊಳ್ಬೋದು. ಅಷ್ಟೇ ಅಲ್ಲ, ಹಾರ ಭಾಸ್ವದ್ಗ್ರೀವಂ ಭಾಸುರ ವಿಗ್ರಹಂ. ಅವನ ಕುತ್ತಿಗೆಯಲ್ಲಿ ಹಾರ ಇದೆ, ರಾಮನ ಕುತ್ತಿಗೆಯಲ್ಲಿ ಹಾರ ಇರಲ್ವಾ? ಎಂತ ಹಾರ! ವಿಶಿಷ್ಟವಾದ ಹಾರ ಭಗವಂತನದು. ಅದನ್ನು ರಾಮಾಯಣದಲ್ಲಿ ವರ್ಣಿಸಿದ್ದಾರೆ. ಅದನ್ನೆಲ್ಲ ಹೇಳಿಕ್ ಹೋಗ್ತಾರೆ, ಅದು ರಾಮಾಯಣದ ಉಪನ್ಯಾಸ ಆಗ್ಬಿಡುತ್ತೆ. ಹಾರ ಭಾಸ್ವದ್ ವಿಗ್ರಹಂ, ಹಾರ ಹೊಳಿತಾ ಇದೆಯಂತೆ ಅವನ ಕುತ್ತಿಗೆಯಲ್ಲಿ. ಇದು ಹಯಗ್ರೀವ ದೇವರಲ್ಲೂ ಅಷ್ಟೇ, ರಾಮನಲ್ಲೂ ಅಷ್ಟೇ. ಇನ್ನು ಭಾಸುರ ವಿಗ್ರಹಂ, ಹೊಳಿತಾ ಇರೋ ದೇಹನೇ. ಭಾಸುರ ಅಂದ್ರೆ ಪ್ರಕಾಶನ ಶೀಲ, ಅಂದ್ರೆ ಒಂದು ಮೈ ಕಾಂತಿ ಬರುತ್ತೆ. ರಾಮ ಬರ್ತಾ ಇದ್ದಾನೆ ಅಂದ್ರೆ ಒಂಥರ ಪ್ರಭೆ ಬಂದ ಹಾಗೆ, ಸೂರ್ಯ ಪ್ರಭೆ ಬಂದ ಹಾಗೆ, ಆ ರೀತಿ ಅವನ ಮೈಯ ಕಾಂತಿ ಹೊರ ಹೊಮ್ತಾ ಇದೆ. ಇದೆಲ್ಲ ಹಯಗ್ರೀವ ದೇವರಿಗೆ ಇಟ್ಕೊಂಡಾಗ ಹಯಗ್ರೀವದ ದೇಹ ಆಗಬಹುದು, ಅವರ ಕುತ್ತಿಗೆಯಲ್ಲಿರೋ ಆಹಾರ ಆಗಬಹುದು. ಅಷ್ಟೇ ಅಲ್ಲ, ಇದಾದ ಕೂಡಲೇ ಏನ್ ಮಾಡ್ತಾರೆ, ನಾವೀಗ ಮೊದಲನೇ ಸಾಲ ಹೇಗೆ ರಾಮನನ್ನು ಹೇಳುತ್ತೆ ಅಂತ ನೋಡಾಯ್ತು. ಹಯಗ್ರೀವನ ಬಗ್ಗೆ ಹೇಳ್ತಾರೆ, ಅದು ಗೊತ್ತಾಯ್ತು. ಮುಂದಿನ ಒಂದು ಸಾಲಿನಲ್ಲಿ ಸುರಾರಿ ನಿಗ್ರಹಕರ ಸುದರ್ಶನ ಕರಗ್ರಹಂ, ಕೃಷ್ಣನ ಬಗ್ಗೆ ಹೇಳ್ತಾರೆ ತಕ್ಷಣ. ಇದನ್ನ ಹೇಗ್ ಬೇರೆಯವ್ರ ಪರವಾಗಿ ಅರ್ಥ ಮಾಡೋದು ಅನ್ನೋದು ದೊಡ್ಡ ವಿಷಯ. ಇಲ್ಲೇನಾಯ್ತು? ಸುರಾರಿ ನಿಗ್ರಹಕರ ಸುದರ್ಶನ ಕರಗ್ರಹಂ. ಸುದರ್ಶನ ಕರಗ್ರಹ ಅಂದ್ರೆ ಸುದರ್ಶನ ಚಕ್ರ ಯಾರ ಕೈಯಲ್ಲಿದೆಯೋ ಅಂಥವನು ಅಂತ ಅರ್ಥ. ಸುದರ್ಶನ ಚಕ್ರ ಕೈಯಲ್ಲಿರೋದು ಅದು ಕೃಷ್ಣಂದು ವಿಶೇಷ. ಜೊತೆಗೆ ವಿಷ್ಣು ಮೂಲ ರೂಪ, ಇದೆರಡಿದೆ. ರಾಮನ ಕೈಯಲ್ಲಿ ಸುದರ್ಶನ ಚಕ್ರ, ಹಯಗ್ರೀವ ದೇವರ ಕೈಯಲ್ಲಿ ಸುದರ್ಶನ ಚಕ್ರ, ವೇದವ್ಯಾಸರ ಕೈಯಲ್ಲಿ ಸುದರ್ಶನ ಚಕ್ರ, ಇದು ಖಂಡಿತ ಇರಲ್ಲ. ಮತ್ತೆ ಸುದರ್ಶನ ಕರಗ್ರಹಂ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆ ಸುದರ್ಶನದಿಂದ ಏನ್ ಮಾಡ್ತಾನೆ? ಸುರಾರಿ ನಿಗ್ರಹಕರ. ಸುರ ಅಂದ್ರೆ ದೇವತೆಗಳು, ದೇವತೆಗಳ ಅರಿ ಅಂದ್ರೆ ಶತ್ರುಗಳು. ಆ ಶತ್ರುಗಳನ್ನ ನಿಗ್ರಹ ಮಾಡುವಂತಹ ಸುದರ್ಶನ ಚಕ್ರ ಅದು ಕೈಯಲ್ಲಿದೆ ದೇವರ ಕೈಯಲ್ಲಿ ಅಂತ. ಸರಿ, ಇದನ್ನ ಯಾಕೆ ಹೇಳಿದ್ದು? ಹಿಂದೆ ರಾಮನ ಸ್ತೋತ್ರ ಅಂತ ಪ್ರಾರಂಭ ಮಾಡಿದ್ರು. ಮೊದಲು ಹಯಗ್ರೀವನ್ ಬಗ್ಗೆ ಹೇಳಿದ್ರು ಒಂದ್ ಲೈನಲ್ಲಿ, ಇನ್ನೊಂದು ಕೃಷ್ಣನ್ ಬಗ್ಗೆ ಹೇಳಿದ್ರು. ಹಾಗಾದ್ರೆ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಹಯಗ್ರೀವ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ ಅಂತ ಸೂಚನೆ ಮಾಡ್ಲಿಕ್ಕೆ. ಹಾಗಾಗಿ ಕೃಷ್ಣನ ಬಗ್ಗೆ ಹೇಳಿದ್ರೆ ರಾಮನ ಸ್ತೋತ್ರ ಆಯ್ತು, ಹಯಗ್ರೀವನ ಬಗ್ಗೆ ಹೇಳಿದ್ರೆ ರಾಮನ ಸ್ತೋತ್ರ ಆಯ್ತು. ಇದು ಸರಳವಾಗಿ ನಾವು ಹೇಳುವಂತ ಉತ್ತರ ಎಲ್ಲದಕ್ಕೂ. ಆದ್ರೆ ಈ ಶಬ್ದ ಇದೆ ನೋಡಿ, ಒಂದೇ ಸುರಾರಿ ನಿಗ್ರಹಕರ ಸುದರ್ಶನ ಕರಗ್ರಹಂ, ಇದು ಎಲ್ಲಾ ರೂಪನೂ ಹೇಳ್ತಾ ಇದೆ. ಹೇಗ್ ಹೇಳ್ತಾ ಇದೆ ಅನ್ನೋದು ಮುಖ್ಯ. ಬಹಳ ಸೊಗಸಾಗಿ ಹೇಳ್ಬೋದು. ಇದು ನಮ್ಗೆ ವ್ಯಾಖ್ಯಾನದಲ್ಲಿ ಇಲ್ಲ, ಅದನ್ನ ನಾವು ಚಿಂತನೆ ಮಾಡ್ಬೇಕು. ಯಾಕಂದ್ರೆ ಇಷ್ಟು ವ್ಯಾಖ್ಯಾನ ಹೋದ್ಮೇಲೆ ಹೇಗೆ ಒಂದು ಶ್ಲೋಕಕ್ಕೆ ಅರ್ಥ ಹೇಳ್ಬೇಕು ಅಂತ ನಮಗೆ ಅರ್ಥ ಆಗ್ಬೇಕು. ಅಂದ್ರೆ ವ್ಯಾಖ್ಯಾನದ ಶೈಲಿನ ನಾವು ಗಮನಿಸ್ಕೊಳ್ಳಿಲ್ಲ, ಅದು ನಮಗೆ ಹಿಡಿಲಿಲ್ಲ ಅಂದ್ರೆ ಇನ್ನು ವ್ಯುತ್ಪತ್ತಿ ಬಂದಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗೆ ಒಂದು 5 ಪ್ಯಾರಾದಲ್ಲಿ ಒಂದಿಷ್ಟು ವಿಷಯ ಹೇಳ್ತಾರೆ, ಮುಂದಕ್ಕೇನು ಹೇಳಲ್ಲ, ಮುಂದಕ್ಕೆ ಹಾಗೆ ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದು ಓದಿದ್ಮೇಲೆ ಅದನ್ನೆಲ್ಲ ಇನ್ನೊಂದ್ ಕಡೆ ಅಪ್ಲೈ ಮಾಡ್ಬೇಕಂದ್ರೆ ಅದರ ಒಂದು ಅತಿದೇಶ ಅಂತ ಹೇಳ್ತಾರೆ. ಸಂಸ್ಕೃತದ ಶಬ್ದ ಹಾಗೆ ಹೇಳ್ಬೇಕು ಅಂದ್ರೆ ಅತಿದೇಶ. ಒಂದ್ ಕಡೆ ಹೇಳಿದ್ದನ್ನ ಮತ್ತೊಂದು ಕಡೆ ಅದೇ ತರ ಅನ್ವಯಿಸ್ಕೊಳ್ಬೇಕು ಸಂಬಂಧ.
ಇಲ್ಲಿ ಹೇಗ್ ತಗೊಳ್ಬೇಕು ಅಂದ್ರೆ ಸುರಾರಿ ನಿಗ್ರಹಕರ ಅಂದ್ರೆ ದೇವತೆಗಳ ಶತ್ರುಗಳನ್ನ ನಿಗ್ರಹ ಮಾಡಿದವನು ರಾಮನು ಹೌದು, ವೇದವ್ಯಾಸರು ಹೌದು, ಹಯಗ್ರೀವ ದೇವರು ಹೌದು. ಆದ್ರೆ ಇವ್ರ ಕೈಯಲ್ಲಿ ಏನಿದೆ ಅಂತ, ಕೈಯಲ್ಲಿದೆ ಹಯಗ್ರೀವ ದೇವರ ಕೈಯಲ್ಲಿ ಹೋಗೋಣ. ಏನಿದೆ ಹಯಗ್ರೀವ ದೇವರ ಕೈಯಲ್ಲಿ? ನಾವು ನೋಡ್ತೀವಿ, ಒಂದು ಅಕ್ಷಮಾಲೆ, ಶಂಖ, ಮತ್ತೊಂದು ಪುಸ್ತಕ ನೋಡ್ತೀವಿ. ಆ ಪುಸ್ತಕದ ಬಗ್ಗೆ ತಗೊಳ್ಳಿ. ಸುರಾರಿ ನಿಗ್ರಹಕರ ಸುದರ್ಶನ. ಸುದರ್ಶನ ಅನ್ನೋ ಶಬ್ದಕ್ಕೆ ಸುದರ್ಶನ ಚಕ್ರ ಅಂತಾನೆ ಅರ್ಥ ಅಲ್ಲ. ಸುದರ್ಶನ, ಸುದರ್ಶನ ಅಂದ್ರೆ ಏನರ್ಥ? ಒಳ್ಳೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಅಂತ ಅರ್ಥ ಸುದರ್ಶನ. ಇಲ್ಲಿ ಸುದರ್ಶನ ಅಂದ್ರೆ ದರ್ಶನ ಅಂದ್ರೆ ಜ್ಞಾನ ಅಂತ ಅರ್ಥ. ನಾವೆಲ್ಲ ಹೇಳ್ತೀವಲ್ಲ, ವೇದಾಂತ ದರ್ಶನ, ಬೌದ್ಧ ದರ್ಶನ, ನಾಸ್ತಿಕ ದರ್ಶನ, ಜೈನ ದರ್ಶನ ಅಂತೆಲ್ಲ ಹೇಳ್ತೀವಲ್ಲ. ದರ್ಶನ ಅಂದ್ರೆ ಏನು? ಯಾವುದು ನಮಗೆ ತತ್ವಜ್ಞಾನ ಕೊಡುತ್ತೋ ಅದನ್ನ ದರ್ಶನ ಅಂತ ಕರಿಬೇಕು. ವಸ್ತುತಃ ವೇದಾಂತ ದರ್ಶನ ದ್ವೈತ ವೇದಾಂತ ದರ್ಶನ ಅಂತ ಕರಿಬೇಕಷ್ಟೇ. ಯಾವುದು ನಿಜವಾಗಿ ಮೋಕ್ಷ ಕೊಡುವಂತಹ ಒಂದು ವಿದ್ಯೆ ಕೊಟ್ಟಿಲ್ಲ. ಆದ್ರೂ ದರ್ಶನ ಶಬ್ದಕ್ಕೆ ಏನರ್ಥ? ಯಾವುದು ನಮಗೆ ದೇವರನ್ನ ತೋರಿಸುತ್ತೋ ಅದು ದರ್ಶನ, ಅಥವಾ ಯಾವ್ದ್ರಿಂದ ನಾವು ಮೋಕ್ಷಕ್ಕೆ ಹೋಗ್ತೀವೋ ಅದು ದರ್ಶನ. ಅದರಲ್ಲಿ ಸುದರ್ಶನ, ಒಳ್ಳೆಯ ದರ್ಶನ ಅಂದ್ರೆ ಯಾವುದನ್ನ ನಾವು ಹಿಡಿದ್ರೆ ಅದರಿಂದ ಭಗವಂತನ ವಿಶೇಷವಾದ ದರ್ಶನ ಆಗತ್ತೋ ಆ ಸುದರ್ಶನವನ್ನ ಕೈಯಲ್ಲಿ ಹಿಡಿದಿದ್ದಾನೆ ಅಂತ. ಮತ್ತೆ ಹೇಗ್ರಿದ ಆಯ್ತಲ್ಲ. ಯಾಕೆ? ಅವ್ರು ಹಿಡಿದಿರೋ ಪುಸ್ತಕ ಇದೆಯಲ್ಲ, ಆ ಪುಸ್ತಕ ಏನ್ ತೋರಿಸ್ತಾ ಇದೆ? ಈ ಎಲ್ಲ ಹಯಗ್ರೀವ ದೇವರಿಂದ ಹೊರಗೆ ಬಂದ ಶಾಸ್ತ್ರಗಳ ಸಂಕೇತ ಅದು. ಒಂದು ಪುಸ್ತಕ ಹಿಡ್ಕೊಂಡಿರೋದು ಅದಕ್ಕೆಲ್ಲ ಸಂಕೇತ, ಅದು ಸೂಚಕ. ಹಾಗಾಗಿ ಆ ಸುದರ್ಶನವನ್ನ ಕೈಯಲ್ಲಿ ಹಿಡ್ತಿದ್ದಾರೆ ಹಯಗ್ರೀವ ದೇವರು. ಅದನ್ನ ಏನ್ ಮಾಡ್ತಾ ಇದ್ದಾರೆ? ಸುರಾರಿ ನಿಗ್ರಹಕರ. ದೇವತೆಗಳ ಶತ್ರುಗಳು ಅಸುರರು ಏನ್ ಮಾಡಿದ್ರು? ಅಪಪ್ರಚಾರ ಮಾಡಿದ್ರು ಭೂಲೋಕದಲ್ಲಿ ದೇವರ ವಿರುದ್ಧವಾಗಿ. ಆ ಅಪಪ್ರಚಾರ ಮಾಡಿದವರು ಎಲ್ಲ ನಿಗ್ರಹ ಮಾಡ್ಲಿಕ್ಕೆ ಕೈಯಲ್ಲಿ ಭಗವಂತ ಹಾಗೆ ಪುಸ್ತಕವನ್ನ ಹಿಡ್ಕೊಂಡಿದ್ದಾನೆ. ಈ ಪುಸ್ತಕ ಸುದರ್ಶನ, ಇದರಿಂದ ಎಲ್ಲ ಈ ದೈತ್ಯರ ನಾಶ ಆಗತ್ತೆ ಅಂತ ಇದೊಂದು. ಇದೇ ತರ ವೇದವ್ಯಾಸರ ಬಗ್ಗೆನೂ ಹಾಗೆ ಸಮಾನವಾಗಿ ಹೇಳ್ಬೇಕು. ಏನಂತ? ಸುರಾರಿ ನಿಗ್ರಹಕರ ಸುದರ್ಶನ ಕರಗ್ರಹಂ. ಸುದರ್ಶನ ಅಂದ್ರೆ ಒಳ್ಳೆಯ ಜ್ಞಾನ ನೀಡುವಂತಹ ಅವರ ಶಾಸ್ತ್ರ, ವೇದವ್ಯಾಸರದು ಅವ್ರು ರಚನೆ ಮಾಡಿದ ಶಾಸ್ತ್ರ. ಅದರಿಂದ ಏನಾಯ್ತು? ಹಿಂದಿನ ಶ್ಲೋಕದಲ್ಲೂ ಬಂತು, ಕನಕರಿ ಶ್ರೀನಿವಾಸಾಚಾರ್ಯ ವ್ಯಾಖ್ಯಾನದಲ್ಲಿ, ಬ್ರಹ್ಮಸೂತ್ರ ಇವುಗಳಿಂದೆಲ್ಲ ರಾಕ್ಷಸರ ಸಂಹಾರ ಮಾಡಿದ್ದಾರೆ ಅಂತ. ಯಾವ ರಾಕ್ಷಸರು? ಕಲ್ಯಾದಿ, ಕಲಿ ಮುಂತಾದವರನ್ನ ಅಂತ ಬರೆದು. ಹಾಗೆ ಇಲ್ಲಿ ಸುರಾರಿಗಳು ಅಂತಂದ್ರೆ ಕಲಿ ಇತ್ಯಾದಿಗಳನ್ನ ತಗೊಳ್ಳಿ. ಹಾಗಾದ್ರೆ ಕಲಿ ಮುಂತಾದವರನ್ನ ನಿಗ್ರಹ ಮಾಡೋ ಒಳ್ಳೆ ಶಾಸ್ತ್ರವನ್ನ ತಮ್ಮ ಕೈಯಲ್ಲಿ ಧರಿಸಿದ್ದಾರೆ ಅಂತ ಅರ್ಥ. ಇದು ವೇದವ್ಯಾಸರ ಬಗ್ಗೆ. ಇನ್ನು ರಾಮನ ಬಗ್ಗೆ ಏನು? ರಾಮನು ಸುರಾರಿ ನಿಗ್ರಹಕರ, ಅವನು ದೈತ್ಯರನ್ನು ನಿಗ್ರಹ ಮಾಡಿದ್ದಾನೆ. ಸುದರ್ಶನ ಕರಗ್ರಹಂ, ಅವನ ಕೈಯಲ್ಲಿ ಕೋದಂಡ ಪಾಣಿ. ರಾಮ ಕೋದಂಡವನ್ನ ಧರಿಸಿರ್ತಾನೆ ರಾಮ ಕೈಯಲ್ಲಿ. ವಾದಿರಾಜರು ವರ್ಣನೆ ಮಾಡ್ತಾರೆ, ಕಪಿಕಟಕ ಧುರೀಣ ಕಾರ್ಮುಕನ್ಯಸ್ತಬಾಣ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಕೋದಂಡ ಪಾಣಿಯಾದ ರಾಮನ ಈ ಆರಾಧನೆ ಮಾಡೋದು ವಿಶೇಷ. ಸುದರ್ಶನ ಕರಗ್ರಹಂ, ಅವನ ಕೈಯಲ್ಲಿ ಏನಿದೆ ಅಂದ್ರೆ ಆ ಕೋದಂಡ ಇದೆಯಲ್ಲ, ಬಹಳ ಅದ್ಭುತ. ಅವನ ರಾಮ ಯಾವಾಗಲೂ ಶಿವಧನುರ್ಭಂಗ ಮಾಡಿದ್ದು, ಧನುಸ್ಸನ್ ಭಂಗ ಮಾಡೋದು, ಮತ್ತೆ ಧನುಸ್ಸನ್ನು ಹಿಡಿದ್ರೆ ಅವನ ತರ ಯಾವ ವೀರನೂ ಇರಲ್ಲ. ಇದಕ್ಕೆ ಅವನು ತುಂಬಾ ಪ್ರಸಿದ್ಧ. ಅಂಥ ರಾಮ ತನ್ನ ಕೈಯಲ್ಲಿ ಸುದರ್ಶನ ಅದನ್ನು ಹಿಡಿದಿದ್ದಾನೆ ಅಂತ ಅರ್ಥ. ಈ ರೀತಿ ಭಗವಂತನ ರೂಪಗಳು ರಾಮ, ವೇದವ್ಯಾಸ, ಹಯಗ್ರೀವ, ಇದನ್ನ ಈ ಎರಡನೇ ಸಾಲಿಗೆ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಕೃಷ್ಣ ಅಂತೂ ಸ್ಫುಟ, ಅವನ ಕೈಯಲ್ಲಿ ಸುದರ್ಶನ ಚಕ್ರನೇ ಇದೆ. ಅಷ್ಟೇ ಅಲ್ಲ, ಅವನ ಕೈಯಲ್ಲಿ ಎಂಥೆಂಥ ಆಯುಧಗಳಿತ್ತು, ಸುದರ್ಶನೀಯವಾದ ಆಯುಧ ಅಂತ. ಹೀಗ ಸುದರ್ಶನ ಅನ್ನೋ ಒಂದು ಶಬ್ದವನ್ನು ತಗೊಂಡ್ರೆ ಎಲ್ಲದಕ್ಕೂ ಅನ್ವಯಿಸ್ಬೋದು ಸೇರಿಸ್ಕೊಂಡು. ಇನ್ನು ಮುಂದಕ್ಕೆ ಮುಂದಿನ ಶ್ಲೋಕ, ಮುರಾರಿ ವಿಗ್ರಹಧರ ಪೌಂಡ್ರ ವಿಗ್ರಹ ನಿಗ್ರಹಂ. ವಿಗ್ರಹ ನಿಗ್ರಹ, ವಿಗ್ರಹ ನಿಗ್ರಹ, ವಿನಿಗ್ರಹ ಅಂತ ಮತ್ತೆ ಮತ್ತೆ ಆ ಶಬ್ದಗಳನ್ನು ಬಳಸಿದ್ದಾರೆ. ಮತ್ತೆ ಇನ್ನೊಂದು ಸ್ವಾರಸ್ಯ, ಸುರಾರಿ, ಮುರಾರಿ, ಪುರಾರಿ, ಮೂರು ಶಬ್ದ ಹಾಕ್ತಾರೆ ಇಲ್ಲಿ. ಸುರಾರಿ ಅಂದ್ರೆ ದೇವತೆಗಳ ಶತ್ರು, ಮುರಾರಿ ಅಂದ್ರೆ ಮುರಾಸುರನ ಶತ್ರು, ಪುರ ಅರಿ ಅಂದ್ರೆ ಪುರನ ಶತ್ರು. ಮೊದಲು ಸುರಾರಿ ಅಂತಂದ್ರೆ ಅಲ್ಲಿ ದೈತ್ಯರನ್ನು ತಗೊಳ್ಳೋದು, ಸುರ ಅಂದ್ರೆ ಇಂದ್ರಾದಿ ದೇವತೆಗಳನ್ನ ತಗೊಳ್ಳೋದು, ಇಂದ್ರಾದಿ ದೇವತೆಗಳಿಗೆ ಶತ್ರು ಯಾರೋ ಅವರು. ಮತ್ತೆ ಮುರ ಅರಿ ಅಂದ್ರೆ ಮುರಾಸುರನ ಶತ್ರುನ ಕೃಷ್ಣ, ಈ ನರಕಾಸುರನ ವಧ ಪ್ರಸಂಗ ಇದೆಯಲ್ಲ ಅಂಥ ಪ್ರಸಂಗ ಅಲ್ಲಿ ಮುರಾಸುರ ಬರ್ತಾರೆ. ಇನ್ನು ಪುರ ಅರಿ, ತ್ರಿಪುರಾಸುರ ಸಂಹಾರ ಮಾಡೋನ್ ಯಾರು? ರುದ್ರದೇವರು. ಹಾಗಾದ್ರೆ ಪುರಕ್ಕೆ ಅರಿ ಅಂದ್ರೆ ತ್ರಿಪುರಾಸುರನ ಅರಿಯಾದ ಈ ಶಿವನನ್ನ ತಗೊಳ್ಬೇಕು ಅಂತ. ಹೀಗೆ
ಸುರಾರಿ, ಮುರಾರಿ, ಪುರಾರಿ ಈ ಶಬ್ದಗಳನ್ನ ಹಾಗೆ ಬಳಸಿದೆ. ಇನ್ನು ಹಯಗ್ರೀವ, ಭಾಸ್ವದ್ಗ್ರೀವ ಅಂತ ಆ ಶಬ್ದಗಳಲ್ಲಿ, ಮತ್ತೆ ಕರಗ್ರಹ, ಗ್ರಹ ನಿಗ್ರಹ, ಚಕ್ರ ವಿನಿಗ್ರಹ ಅಂತ ಈ ಸರಿಯಾಗಿ ಆ 4 ಲೈನಲ್ಲಿ ಒಂದೊಂದೇ ಶಬ್ದಗಳನ್ನ ಹೀಗೆ ಮೇಲಿಂದ ಕೆಳಕ್ ನೋಡ್ತಾ ಹೋದ್ರೆ ಈಗ ಸಿಗುತ್ತೆ. ಇಂಥ ಪ್ರಾಸ ಕಾಣುತ್ತೆ ಅಂದ್ರೆ ಅದು ವಾದಿರಾಜರ ಗ್ರಂಥದಲ್ಲಿ ವಿಶೇಷವಾಗಿ. ಅದರಿಂದ ಅವರೇ ಕೃತಿಯನ್ನ ಮಾಡಿದ್ದಾರೆ ಅನ್ನೋದು ಮತ್ತೆ ಈ ತರ ಶಬ್ದಗಳನ್ನು ಬಳಸಿದಾಗ ಸ್ಫುಟವಾಗಿ ಗೊತ್ತಾಗುತ್ತೆ. ಅದು ಹಾಗೆ ಬರುವಂತ ಸ್ಫುರಣೆಯಿಂದ ಬರೋದು. ಯೋಚನೆ ಮಾಡಿ ಎಷ್ಟೊಂದು ಕಷ್ಟ ಕೂತು ಹಿಂಗ್ ಬರೋದಲ್ಲ, ಸ್ಫುರಣೆಯಿಂದ ಬಂದಿರೋ ಶ್ಲೋಕಗಳಿದೆಲ್ಲ. ಅಷ್ಟೇ ಅಲ್ಲದೆ ಎಲ್ಲಾ ರೂಪಗಳನ್ನು ಒಳಗೊಂಡಂತೆ ಈ ಶ್ಲೋಕದ ರಚನೆ ಅದು ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಇನ್ನು ಈ ಅರ್ಥವನ್ನು ನೋಡಿದ್ರೆ ಮುರಾರಿ ವಿಗ್ರಹ ಧರ, ಮುರಾರಿಂದ ಕೃಷ್ಣ ಗೊತ್ತಾಯ್ತು. ಕೃಷ್ಣ ಯಾವ ರೀತಿ ದೇಹವನ್ನ ಧರಿಸಿದನೋ, ವಿಗ್ರಹ ಅಂದ್ರೆ ದೇಹ, ಯಾವ ರೀತಿ ದೇಹವನ್ನ ಧರಿಸಿದನೋ ಅದೇ ರೀತಿ ಒಬ್ಬ ಧರಿಸಿದ್ದ. ಸೇಮ್ ಕೃಷ್ಣನ್ ಥರನೇ. ಯಾರು? ಪೌಂಡ್ರಕ ವಾಸುದೇವ. ಅವನನ್ನ ಪೌಂಡ್ರ ಅಂತ ಇಲ್ಲಿ ಹಾಕಿದ್ದಾರೆ. ಪೌಂಡ್ರ ವಿಗ್ರಹ. ಮುರಾರಿ ಕೃಷ್ಣನಂತೆನೇ ದೇಹವನ್ನ ಧರಿಸಿದ ಆ ಪೌಂಡ್ರಕ ವಾಸುದೇವನನ್ನ ನಿಗ್ರಹ ಮಾಡಿದವ ನೀನು ಅಂತ ಕೃಷ್ಣನ ಸ್ತೋತ್ರ. ಅಲ್ಲಿ ಕಣಗಲಿ ಶ್ರೀನಿವಾಸಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ದಶಮಸ್ಕಂದ ಭಾಗವತದಲ್ಲಿ ಬರೋ ಉತ್ತರಾರ್ಧ ಭಾಗದ ಕಥೆಯನ್ನ ನೋಡ್ಬೇಕು ಅಂತ ಬರೀತಾರೆ. ಯಾರು? ಶ್ರೀನಿವಾಸಾಚಾರ್ಯ. ನಾವು ಅಲ್ಲಿಗೆ ಹೋಗೋದ್ ಬೇಡ, ಭಾಗವತ ನಾವು ಕೇಳಿರ್ತೀವಿ. ಆದ್ರೆ ಇವ್ರೇನ್ ಬರ್ದಿದ್ದಾರೆ ಅಷ್ಟನ್ನ ನಾವು ತಿಳ್ಕೊಳ್ಳೋಣ. ಏನ್ ಬರ್ದಿದ್ದಾರೆ? ಸಚ ಪೌಂಡ್ರಕಃ. ಆ ಪೌಂಡ್ರಕ ಏನ್ ಮಾಡ್ದ ಅಂದ್ರೆ ಕೃಷ್ಣನ್ ತರ ದೇಹ ಧರಿಸ್ದ. ಕೃತ್ರಿಮ ವಿಗ್ರಹ. ಅದು ಅವನಿಗೆ ಸಹಜವಾಗಿ ದೇಹ ಇರ್ಲಿಲ್ಲ. ಈಗ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಕೃಷ್ಣನ್ ತರ ದೇಹ ಇರೋನು ಅಂತಂದ್ರೆ ಹೌದು ಅವನು ಹುಟ್ಟತಾನೆ ಕೃಷ್ಣನ್ ತರ ದೇಹ ಇತ್ತು ಅವನ್ಗೆ ಅಂತ. ಆ ತರ ಅಲ್ಲ. ಈಗ ಹೇಗೆ ಅಂದ್ರೆ ಇಂದ್ರದೇವರ ಥರನೇ ಅರ್ಜುನ ಇದ್ದ. ಅವನ ಥರನೇ ದೇಹ ಸಹಜವಾಗಿತ್ತು ಆ ದೇಹ. ಅದಲ್ಲೇನೋ ಏನೋ ಕೃತ್ರಿಮವಾಗಿ ಹೊಸದಾಗಿ ಸೃಷ್ಟಿ ಮಾಡ್ಕೊಂಡು ಹಾಕೊಂಡಿದ್ದಲ್ಲ, ಈ ಬಟ್ಟೆ ಹಾಕೊಳ್ಳೋ ತರ ಆ ತರ ಅಲ್ಲ. ಇವೊಂದು ಕೃತ್ರಿಮ ವಿಗ್ರಹ. ಇವನ ಶರೀರ ಅದೆಲ್ಲ ಕೃತ್ರಿಮವಾಗಿ ಮಾಡ್ಕೊಂಡ. ಕೃತ್ರಿಮ ಅಂದ್ರೆ ಏನು? ಸಹಜವಾಗಿ ಆ ಕೃಷ್ಣನ್ ಸ್ಪರ್ಧೆಗೆ ಇವನು ಅವನ ಮುಂದೆ ಅದೇ ತರ ವೇಷ ಹಾಕೊಳ್ಳೋ ಆಟ. ಯಾರು? ಈ ಪೌಂಡ್ರಕಂದು. ಹೇಗಿದ್ದ? ಶಂಖ ಚಕ್ರಾಮಿತ ಊರ್ಧ್ವ ಭುಜವು ಅಂತ ಹೇಳ್ತಾರೆ. ಈ ಶಂಖಚಕ್ರ ಹಿಡಿದಿರುವಂತ ಉದ್ದುದ್ದ ಭುಜ ಮಾಡ್ಕೊಂಡಿದ್ದಂತೆ, ಸಿಗಿಸ್ಕೊಂಡಿದ್ದ ಅಂತ ಅರ್ಥ. ಬಂಗಾರದ್ದು ಆ ಭುಜಗಳು. ಕೃಷ್ಣ ಏನ್ ಚತುರ್ಭುಜ ಧಾರಿ, ನಾನು ಚತುರ್ಭುಜಗಳನ್ನ ಹೊಂದಿದ್ದೀನಿ ಅಂತ ತೋರಿಸ್ಲಿಕ್ಕೆ ಇವನ್ ಬಂದಿದ್ದು. ಆಮೇಲೆ ದಗ್ಧ ವಕ್ಷಸ, ತನ್ನ ವಕ್ಷಸ್ಥಳವನ್ನ ಸುಟ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ? ಶ್ರೀವತ್ಸ ಚಿಹ್ನೆ ಭಗವಂತನಿಗಿದೆ, ನನಗೂ ಇದೆ ಅಂತ ತೋರಿಸ್ಲಿಕ್ಕೆ ಇವನು ಅದೇ ತರ ಶ್ರೀವತ್ಸಮಿವ ಚಿಹ್ನಂ ಸಂಪಾದ್ಯ ಅದೇ ತರ ಮಾಡಿಸ್ಕೊಂಡಿದ್ದಾನೆ. ಇಂಥ ಇವನು ಪೌಂಡ್ರಕ ಕೃಷ್ಣನ ಹತ್ರ ಹೋಗಿ ಯುದ್ಧ ಕರೆದ ಅಂತ ಇದೆ. ಇದೆಲ್ಲ ದಶಮ ಉತ್ತರಾರ್ಧ ಭಾಗವತಿ ಕಥಾ. ಇದೆಲ್ಲ ಅಲ್ಲಿ ಬಂದಿದೆ, ಅಲ್ಲಿ ನೋಡಿ ಅಂತ ಬರೀತಾರೆ ಚಿಕ್ಕದಾಗಿ. ಹಾಗಾದ್ರೆ ಏನಾಯ್ತು? ಕೃಷ್ಣ ಎಂಥವ್ ನಿಗ್ರಹ ಮಾಡಿದ ಅಂದ್ರೆ ತಂಥರನೇ ಆಡೋನು ಯಾರಿದ್ದಾನೆ, ತಂಥರನೇ ಕೃತ್ರಿಮವಾಗಿ ಸಹಜವಾಗಿ ಅಲ್ಲದೆ ಇರುವಂತಹ ವೇಷ ತೊಟ್ಟ ಆ ಪೌಂಡ್ರಕ ವಾಸುದೇವನ ನಿಗ್ರಹ ಮಾಡಿದ್ದಾನೆ. ಇದು ಒಂದು. ಇನ್ನು ಮುಂದೆನ ಇನ್ನೊಂದು ಅರ್ಥ, ಪುರಾರಿ ವಿಗ್ರಹ ಕರಾಸುರ ಚಕ್ರ ವಿನಿಗ್ರಹಂ. ಪುರಾರಿ ಅಂದ್ರೆ ಇವರು ಶಿವ. ಆ ಶಿವನ ಜೊತೆ ವಿಗ್ರಹಕರ ಅಂದ್ರೆ ಯುದ್ಧ ಮಾಡುವಂಥವ್ರು ಯಾರಿದ್ದಾರೆ? ಈ ದೈತ್ಯರೆಲ್ಲ. ಅಂಥ ದೈತ್ಯರ ಚಕ್ರ ವಿನಿಗ್ರಹಂ. ದೈತ್ಯರ ಚಕ್ರ ಅಂದ್ರೆ ಅವರ ಗುಂಪು ಅಂತ ಅರ್ಥ. ಚಕ್ರ ಅಂದ್ರೆ ಈ ಚಕ್ರ ಅಲ್ಲ, ತಿರುಗುವ ಚಕ್ರ ಅದಲ್ಲ. ಅವರ ಗುಂಪನ್ನ ವಿನಿಗ್ರಹಂ ವಿಶೇಷವಾಗಿ ನಿಗ್ರಹ ಮಾಡಿದವನು ಅಂತ. ಅಂದ್ರೆ ಎಷ್ಟೋ ಸರಿ ಏನಾಯ್ತು, ಶಿವನ ಹತ್ರ ಹೋಗಿ ತಪಸ್ ಮಾಡೋದು, ಅವನ್ಗೆ ಎದುರು ಬೀಳೋದು, ಆ ತರ ಎಲ್ಲ ಮಾಡಿದವರಿದ್ದಾರೆ. ನರಸಿಂಹ ರೂಪದಿಂದ ರಕ್ಷಣೆ ಆಗಿದೆ ರುದ್ರದೇವರಿಗೆ, ಕೃಷ್ಣ ರೂಪದಿಂದಲೂ ರಕ್ಷಣೆ ಆಗಿದೆ ರುದ್ರದೇವರಿಗೆ. ಇನ್ನಷ್ಟೇ ಅಲ್ಲ, ರಾಮರೂಪದಿಂದಲೂ ಅಷ್ಟೇ. ಎಲ್ಲಾ ಸಂದರ್ಭದಲ್ಲೂ ಶಿವನನ್ನ ಅನುಗ್ರಹ ಮಾಡಿದ್ದಾರೆ ಯಾರು? ಪರಮಾತ್ಮ. ಅದು ಎಲ್ಲಿ ಅನುಗ್ರಹ ಆಗಿದೆ? ಈ ಲಿಂಗ ಪ್ರತಿಷ್ಠೆ, ರಾಮೇಶ್ವರ ಪ್ರತಿಷ್ಠೆ ಏನಾಯ್ತು, ಅದು ಮಾಡಿದ್ದೇ ರುದ್ರದೇವರಿಗೋಸ್ಕರ. ಅಲ್ಲೇ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರೇ ವರ್ಣನೆ ಮಾಡ್ತಾರೆ. ಆ ಬ್ರಹ್ಮದೇವರ ಒಂದು ತಲೆ ಇತ್ತು, 5ನೇದು, ಅದನ್ನ ತೆಗೆದಾಗ ಬ್ರಹ್ಮಹತ್ಯಾ ದೋಷ ಬಂತು. ಆ ಕಪಾಲ ಹಾಗೆ ಇತ್ತು, ಆ ಕಪಾಲ ಹಾಗೆ ಇತ್ತು. ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡ್ಕೊಡೋದು ಹೇಗೆ? ಎಲ್ಲೋ ಹೋದ್ರೂ ಆಗ್ಲಿಲ್ಲ. ಕೊನೆಗಿಲ್ಲಿ ರಾಮನಿಂದಾಗಿ ಆಯ್ತು ಅದು ಪರಿಹಾರ ಅಂತ. ಈ ತರ ಒಂದು ವಿಷಯ ಬರುತ್ತೆ. ಅದನ್ನ ವಾದಿರಾಜರು ತಮ್ಮ ಶ್ಲೋಕಗಳಲ್ಲಿ ಉಲ್ಲೇಖ ಮಾಡ್ತಾರೆ ತೀರ್ಥ ಪ್ರಬಂಧ ಗ್ರಂಥದಲ್ಲಿ. ಅಂತೂ ಶಿವನಿಗೆ ಏನೇನ್ ತೊಂದರೆ ಆಯ್ತೋ ಅಂಥ ಎಲ್ಲ ಆಸುರಿ ಶಕ್ತಿಯನ್ನ ನಿಗ್ರಹ ಮಾಡಿದವು. ಅಂದ್ರೆ ಇದು ಅರ್ಥ ಬಂದ್ಬಿಡ್ತು ರಾಮನ ಪರವಾಗಿ. ಪುರಾರಿ ವಿಗ್ರಹಕರ ಅಸುರ ಚಕ್ರ ವಿನಿಗ್ರಹಂ. ಪುರಾರಿಂದ ಶಿವ,
ಈ ಶಿವನ ವಿಗ್ರಹ ಅಂದ್ರೆ ಅವನ ದೇಹ ಅಂತ ತಗೊಳ್ಬಹುದು, ಇಲ್ಲ ಅವನ ಜೊತೆಗೆ ವಿಗ್ರಹ ಅಂದ್ರೆ ಯುದ್ಧ ಅಂತ ಒಂದ್ ಅರ್ಥ ಇದೆ. ಆ ಯುದ್ಧವನ್ನ ಮಾಡೋ ಅಸುರರು ಯಾರಿದ್ದಾರೆ ಅಂದ್ರೆ ಬ್ರಹ್ಮಹತ್ಯಾ ದೋಷ ಇದೆಯಲ್ಲ, ಆ ಬ್ರಹ್ಮಹತ್ಯೆಗೂ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಈ ಒಂದೊಂದು ಪಾಪಗಳಿಗೆ ಅಭಿಮಾನಿ ದೇವತೆಗಳು, ಅಲ್ಲಿ ಅಸುರರು. ಆ ಅಸುರ ಬಿಟ್ಟು ಹೋಗ್ತಾ ಇಲ್ಲ, ರುದ್ರದೇವರ ಜೊತೆಗೆ ಆ ಕಪಾಲ ಅಂಟ್ಕೊಂಡ್ಬಿಡ್ತಲ್ಲ, ಬ್ರಹ್ಮಹತ್ಯಾ ದೋಷ ಅಂಟ್ಕೊಂಡ್ಬಿಟ್ಟಿದೆ, ಆ ಅಸುರ ಹೋಗ್ತಾ ಇಲ್ಲ ಅಂತ ಅರ್ಥ. ಆ ಬ್ರಹ್ಮಹತ್ಯಾ ರೂಪದಲ್ಲಿ ಜೊತೆಗೆ ಇದ್ದು ಬಿಟ್ಟಿದ್ದಾನೆ. ಇವರನ್ನ ತರದಿದ್ದು ಅಂದ್ರೆ ಅದು ರಾಮ. ಅದಕ್ಕೆ ಪುರಾರಿ ವಿಗ್ರಹಕರ ಅಸುರ ಚಕ್ರ ವಿನಿಗ್ರಹಂ, ಎಂತೆಂತ ಎಷ್ಟು ಅಭಿಮಾನಿ ದೇವತೆಗಳಲ್ಲಿ ಆ ಬ್ರಹ್ಮಹತ್ಯ ಒಳಗಡೆ ರೂಪದಲ್ಲಿ ಬಂದವರು ಎಲ್ಲರನ್ನೂ ತರದವನು ರಾಮ ಅಂತ ರಾಮನ ಬಗ್ಗೆ ಚಿಂತನೆ ಬರುತ್ತೆ ಈ ತರ. ಇನ್ನು ವೇದವ್ಯಾಸರ ಬಗ್ಗೆ ಮತ್ತೆ ಹಯಗ್ರೀವ ದೇವರ ಬಗ್ಗೆ ತಗೊಂಡಾಗ ಅದು ಒಂದೇ ತರ ಅರ್ಥವನ್ನ ಕೊಟ್ಬಿಡುತ್ತೆ ಹೆಚ್ಚು ಕಡಿಮೆ. ಯಾಕಂದ್ರೆ ಜ್ಞಾನ ರೂಪ ಅದೆರಡು, ಜ್ಞಾನ ಕಾರ್ಯಕ್ಕೆ ವಿಶೇಷ ಮಹತ್ವ ಕೊಟ್ಟಿದ್ದಾರೆ. ಎಲ್ಲಿ ವೇದವ್ಯಾಸ ರೂಪದಲ್ಲಿ, ಹಯಗ್ರೀವ ರೂಪದಲ್ಲಿ ಜ್ಞಾನಕ್ಕೆ. ಬಲ ರೂಪಕ್ಕೆ ಮಹತ್ವ ಈ ಕೃಷ್ಣ ಮತ್ತೆ ರಾಮ. ಹಾಗಾಗಿ ಬಲ ಅಂತ ಬಂದ ಕೂಡಲೇ ಈ ಎರಡು ರೂಪಕ್ಕೆ ಒಂದರ್ಥ ತಗೊಂಡ್ರೆ ಎರಡಕ್ಕೂ ಅನ್ವಯ ಆಗೋ ಹಂಗೆ ಆಗ್ಬಿಡುತ್ತೆ. ಜ್ಞಾನ ಅಂತ ತಗೊಂಡ್ರೆ ಆ ಎರಡು ರೂಪವನ್ನ ಜೊತೆಗೆ ತಗೊಂಡು ಅರ್ಥ ಮಾಡ್ಬೋದು ಯಾವುದೇ ಶಬ್ದವನ್ನ ಕೊಟ್ಟರೆ. ಈ ಜ್ಞಾನ ಕಾರ್ಯ ಮತ್ತೆ ಬಲ ಕಾರ್ಯ ಇದನ್ನೆಲ್ಲ ಈ ಮಹಾಭಾರತ ತಾತ್ಪರ್ಯ ಗ್ರಂಥದಲ್ಲಿ ಹೇಳಿರ್ತಾರೆ. ಮತ್ತೆ ನ್ಯಾಯಸುಧಾದಲ್ಲೂ ಇದೆ, ವ್ಯಾಖ್ಯಾನಗಳಲ್ಲಿ ವಿಶೇಷವಾಗಿ ಅದ್ರ ಬಗ್ಗೆ ಎಲ್ಲ ಬರುತ್ತೆ. ಅಂದ್ರೆ ಮಾಧವ ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲಿ ಬರುತ್ತೆ ಅವೆಲ್ಲ. ಇಲ್ಲಿ ಗಮನಿಸ್ಕೊಂಡಾಗ ಸದ್ಯಕ್ಕೆ ಪುರಾರಿ ವಿಗ್ರಹಕರ ಅಂದ್ರೆ ಈಗ ರಾಮನ ಬಗ್ಗೆ ಆಯ್ತು, ಕೃಷ್ಣನ ಬಗ್ಗೆ ಆಯ್ತು. ಈಗ ವೇದವ್ಯಾಸರ ಬಗ್ಗೆ ಹೇಗೆ ಅಂದ್ರೆ ಈ ಪುರಾರಿ ವಿಗ್ರಹಕರ ಅಸುರ ಅಂದ್ರೆ ಈ ಮೋಹಶಾಸ್ತ್ರಾಣಿ ಕಾರ್ಯ ಅಂತ ವೇದವ್ಯಾಸರು ಹೇಳ್ತಾರೆ ರುದ್ರದೇವರಿಗೆ. ರುದ್ರದೇವರ ವಸ್ತುತಃ ಇಷ್ಟ ಇರ್ಲಿಲ್ಲ, ಆದ್ರೆ ದೇವರ ಆಜ್ಞೆ ಮೀರೋ ಹಾಗಿಲ್ಲ, ನೀನು ಮೋಹಕವಾದ ಶಾಸ್ತ್ರಗಳನ್ನ ರಚನೆ ಮಾಡು ಅಂತ ಹೇಳ್ತಾರೆ. ಹಾಗಾದ್ರೆ ಪುರಾರಿಯ ವಿಗ್ರಹ ಅಂತಂದ್ರೆ ಶಿವನಿಂದ ಪ್ರವರ್ತಿತವಾದ ವಿಗ್ರಹ ಅಂದ್ರೆ ಶರೀರ ಅಂದ್ರೆ ಯಾವುದು, ಈ ಪುರಾಣ ಶರೀರ. ಕೆಲವು ಪುರಾಣಗಳೆಲ್ಲ ಮೋಹಕವಾಗಿ ಇರುತ್ತೆ, ಆ ಪುರಾಣಗಳ ಬರೋ ವಿಷಯ ಅದನ್ನೇ ಅನುಸರಿಸಿಕೊಂಡು ಅನೇಕ ಶೈವಾಗಮಗಳು ಬಂದಿರುತ್ತೆ ಶಿವನಿಗೆ ಸಂಬಂಧಪಟ್ಟಿತ್ತು. ಆ ಶೈವಾಗಮ ತಗೊಳ್ಳೋಣ. ಪುರಾರಿ ವಿಗ್ರಹ ಅಂದ್ರೆ ಆ ಪುರಾರಿಯ ಅಂದ್ರೆ ಶಿವನ ವಿಗ್ರಹ, ಅವನ ಬಗ್ಗೆನೆ ವಿಶೇಷವಾಗಿ ಗ್ರಹ ಅಂದ್ರೆ ಜ್ಞಾನ, ಕರ ಕೊಡೋದು ಯಾವುದು ಅಂದ್ರೆ ಆ ಎಲ್ಲ ಮೋಹಕವಾದ ಮಾತುಗಳು. ಆ ಮೋಹಕವಾದ ಮಾತುಗಳಂದ್ರೆ ಏನು, ಆ ಮೋಹಕ ಅಸುರರೆಲ್ಲ ಸೇರ್ಕೊಂಡಿದೆ. ಆ ಮೋಹಕ ಶಾಸ್ತ್ರವನ್ನ ನಿರಾಕರಣೆ ಮಾಡ್ಬೇಕಾಗಿದೆ. ಆ ಮೋಹಕ ಅನ್ನೋದೇ ಒಂದು ಅಸುರ. ಅಂತಹ ಒಂದು ಚಕ್ರವನ್ನ, ಅದರ ಗುಂಪನ್ನ ವಿನಿಗ್ರಹಂ ವಿಶೇಷವಾಗಿ ನಿಗ್ರಹ ಮಾಡಿದವರು ಅಂದ್ರೆ ವೇದವ್ಯಾಸರು ಅಂತ ಅರ್ಥ. ಹೀಗೆ ಪುರಾರಿ ವಿಗ್ರಹಕರ ಅಸುರ ಚಕ್ರ ವಿನಿಗ್ರಹಂ ಇದೊಂದು. ಹಯಗ್ರೀವ ದೇವರದು ಹಾಗೆ ಪುರಾರಿ ವಿಗ್ರಹಕರ, ಅದು ಪುರಾರಿ ಅಂದ್ರೆ ಈಗ ಬೇರೆ ಅರ್ಥ, ಎಲ್ಲಿ ಹಯಗ್ರೀವ ದೇವರ ಪರವಾಗಿ ಇಟ್ಕೊಂಡ್ರೆ. ಇವಾಗ ಏನ್ ಅರ್ಥ ಮಾಡ್ಬೇಕು ಈ ಶಬ್ದಕ್ಕೆ ಅಂದ್ರೆ ಪುರ ಅರಿ ಅಂದ್ರೆ ಮೊಟ್ಟ ಮೊದಲಿಗೆ ಹಯಗ್ರೀವ ದೇವರು ಈ ಮಧುಕೈಟಭರು ಬರ್ತಾರೆ. ಹಯಗ್ರೀವ ದೇವರು ನಿಗ್ರಹ ಮಾಡಿದ ಆಸುರರನ್ನ ಇಬ್ರು ಚಕ್ರ ಇಬ್ರು ಗುಂಪು. ಹಾಗಾದ್ರೆ ಪುರಾ ಅರಿ ಹಿಂದಕ್ಕೆ ಸಿಕ್ಕಿದ ಅರಿ ಯಾರೋ ಆ ಮಧುಕೈಟಭರು, ಅವ್ರು ವಿಗ್ರಹ ಹೊತ್ಕೊಂಡು ಬಂದ್ರು ಅಂದ್ರೆ ದೇಹ ಹೊತ್ಕೊಂಡು ಹಯಗ್ರೀವ ದೇವರ ಹತ್ರ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರಿಬ್ಬರನ್ನ ನಿಗ್ರಹ ಮಾಡಿದವರು ಹಯಗ್ರೀವ ದೇವರು ಅಂತ. ಹೀಗೆ ಅದಕ್ಕೆ ಒಂದು ಅರ್ಥವನ್ನ ಮಾಡ್ಲಿಕ್ಕೆ ಬರುತ್ತೆ. ಈ ತರ ಈ ಶ್ಲೋಕವನ್ನ ಗಮನಿಸಿದಾಗ ಒಂದು ಸುದರ್ಶನವನ್ನ ಕೈಯಲ್ಲಿ ಹಿಡಿದಿದ್ದಾನೆ ಅಂದ್ರೆ ಇದು ಹಯಗ್ರೀವ ಯಾವ ಸುದರ್ಶನ ಹಿಡಿದಿದ್ದಾನೆ, ರಾಮ ಏನನ್ನು ಹಿಡಿದಿದ್ದಾನೆ ಸುದರ್ಶನವನ್ನ, ಮತ್ತೆ ಈ ವೇದವ್ಯಾಸರೇನ್ ಹಿಡಿದಿದ್ದಾರೆ ಸುದರ್ಶನವನ್ನ ಅಂತ ಅದ್ರ ಬಗ್ಗೆ ನಮ್ಮ ದೃಷ್ಟಿ ಇರ್ಬೇಕು ಈ ಶ್ಲೋಕಕ್ಕೆ ಅರ್ಥ ಹೇಳ್ಬೇಕಾದ್ರೆ. ಇನ್ನು ಈ ಕೊನೆಯ ಸಾಲ ಏನಿದೆ, ಪುರಾರಿ ವಿಗ್ರಹಕರ ಸುರ ಚಕ್ರ ವಿನಿಗ್ರಹಂ ಅನ್ನೋಲ್ಲಿ ಇಲ್ಲಿ ಶಿವನನ್ನು ತಗೊಂಡು ರಾಮನಿಗೆ ಹೇಗೆ ಅಂದ್ರೆ ಈ ರಾಮೇಶ್ವರನ ಒಂದು ಘಟನೆ ನೆನಪಾಗ್ಬೇಕು, ಅದರಿಂದ ಈ ದೋಷ ಪರಿಹಾರ ಮಾಡಿದ್ದು ಆ ವಿಷಯ ನೆನಪಾಗ್ಬೇಕು. ಇನ್ನು ಹಯಗ್ರೀವ ದೇವರ ಬಗ್ಗೆ ತಗೊಂಡ್ರೆ ಮಧುಕೈಟಭರನ್ ತಗೊಳ್ಬೇಕು. ಪುರಾರಿ ಹಿಂದಕ್ಕೆ, ಪುರಾ ಅಂದ್ರೆ ಹಿಂದಕ್ಕೆ ಬಂದ ಶತ್ರುಗಳ ನಿಗ್ರಹ ಮಾಡಿದವರು ಹಯಗ್ರೀವ ದೇವರಾಯ್ತು. ವೇದವ್ಯಾಸರು ಅಂತ ತಗೊಂಡ್ರೆ ಮೋಹಕ ಶಾಸ್ತ್ರಗಳನ್ನ ಖಂಡನೆ ಮಾಡಿದವರು ಅಂತ ತಗೊಳ್ಬೇಕು ಈ ಒಂದು ಪದದಿಂದ ಅರ್ಥ. ಆವಾಗ ನಮಗೆ ಎಲ್ಲೂ ಬಿಡ್ತಾ ಇಲ್ಲ ಅನ್ಸತ್ತೆ ನಮ್ಗೆ. ಪ್ರತಿಯೊಂದು ಶ್ಲೋಕಗಳನ್ನು ತಗೊಂಡಾಗ ಈ ಪಂಚವೃಂದಾವನದಲ್ಲೇ ಇರೋ ರೂಪಗಳನ್ನ ಎಂದಿಗೂ ಬಿಡ್ತಾ ಇಲ್ಲ, ಹಾಗೇ ಜೊತೆ ಕೊಟ್ಕೊಂಡು ಹೇಳ್ತಾ ಇದ್ದಾರೆ. ಈ ವಿಷಯ ನಿಮಗೆ ವ್ಯಾಖ್ಯಾನಗಳಲ್ಲಿ ಸಿಗಲ್ಲ, ಇದನ್ನೆಲ್ಲ ನಾವೇ ಅನುಸಂಧಾನ ಮಾಡ್ಬೇಕು. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸಾಲಿನಲ್ಲಿ ರಾಮ, ಇನ್ನೊಂದು ಸಾಲಿನಲ್ಲಿ ಕೃಷ್ಣ, ಇನ್ನೊಂದು ಸಾಲಿನಲ್ಲಿ ಮತ್ತೆ ಕೃಷ್ಣ, ಈ ತರನೇ ಹೇಳ್ತಾ ಹೋಗ್ತಾರೆ. ಆದ್ರೆ ಎಲ್ಲಿ ಲಿಂಕ್ ಕೊಡ್ತಾರೆ ಅಂದ್ರೆ ಈ ಎಲ್ಲ ರೂಪ ರಾಮರೂಪನೇ ಆದ್ರಿಂದ
ಅಂದ್ರೆ ರಾಮ ಬೇರೆ ಅಲ್ಲ, ಈ ರೂಪಗಳು ಬೇರೆ ಅಲ್ಲ, ಆದ್ರಿಂದ ಇದು ರಾಮನ ಸ್ತೋತ್ರ ಅಂತ ಈ ತರ ಹೇಳ್ತಾರೆ. ಅದನ್ನ ಸ್ವಲ್ಪ ಇನ್ನೂ ಒಳಗೆ ಹೊಕ್ಕಿದ್ರೆ ಅವಾಗ ಇದು ರಾಮನ ಸ್ತೋತ್ರ ಹೇಗೆ, ಪ್ರತಿಯೊಬ್ಬರ ಸ್ತೋತ್ರ ಹೇಗೆ ಆಯ್ತು ಅನ್ನೋದನ್ನ ಈ ತರ ತಿಳ್ಕೊಳ್ಬಹುದು. ಇದಕ್ಕೆ 2 ಸಾಲ ಆಯ್ತು. ಇನ್ನೊಂದು ಮುರಾರಿ ವಿಗ್ರಹಧರ ಪೌಂಡ್ರ ವಿಗ್ರಹ ನಿಗ್ರಹಂ. ಇದಕ್ಕೇನ್ ಅರ್ಥ ಹೇಳ್ಬೇಕು? ಯಾಕಂದ್ರೆ ಮುರಾರಿ ಅಂದ್ರೆ ಅದು ಕೃಷ್ಣನ, ಯಾವಾಗ್ಲು ಕೃಷ್ಣನನ್ ಬಿಟ್ಟು ಇನ್ಯಾರನ್ನು ತಗೊಳ್ಳಿಕ್ ಬರಲ್ಲ ಮುರಾರಿ ಅನ್ನೋ ಶಬ್ದದಿಂದ. ಅಂದ್ರೆ ಹಯಗ್ರೀವ ದೇವರನ್ನಾಗ್ಲಿ ಅಥವಾ ಈ ವೇದವ್ಯಾಸರನ್ನಾಗ್ಲಿ ಇವ್ರು ಯಾರನ್ನೂ ತಗೊಳ್ಳಿಕ್ ಬರಲ್ಲ ಈ ಒಂದು ಪದದಿಂದ. ಮತ್ ಹೇಗೆ ಅರ್ಥ ಮಾಡೋದು ಇದಕ್ಕೆ ಬೇರೆ ರೂಪಗಳನ್ನ ಅಂದ್ರೆ, ಮುರಾರಿ ವಿಗ್ರಹದರ ಪೌಂಡ್ರ ವಿಗ್ರಹ ನಿಗ್ರಹಂ ಅಂದ್ರೆ ಈ ಪೌಂಡ್ರಕ ವಾಸುದೇವಂತರ ವಿಗ್ರಹ ದೇಹವನ್ನ ಧರಿಸಿರೋರು ಇದ್ರು. ಯಾರು? ಈಗ ನೋಡಿ, ವೇದವ್ಯಾಸರು ತಾವು ಶಾಸ್ತ್ರ ರಚನೆ ಮಾಡ್ಬೇಕಾದ್ರೆ ಅದೇ ಬ್ರಹ್ಮಸೂತ್ರ ತಗೊಂಡು ಅಪಾರ್ಥ ಮಾಡಿದವರಿದ್ದಾರೆ. ಅದೇ ತರ ವಿಗ್ರಹ, ಬ್ರಹ್ಮಸೂತ್ರಕ್ಕೆ ಅರ್ಥ ಬರೀತೀನಿ ಅಂತ ಅಪಾರ್ಥ ಮಾಡಿದವರಿದ್ದಾರೆ, ಅವನ್ನೆಲ್ಲ ನಿಗ್ರಹ ಮಾಡಿದ ಭಗವಂತ ಅಂತ ಅರ್ಥ. ಅಂದ್ರೆ ಅನೇಕರು ಹೇಗೆ ನಿಗ್ರಹ ಮಾಡಿದ್ದು, ಆಚಾರ್ಯರ ಮುಖಾಂತರ ನಿಗ್ರಹ ಮಾಡಿದ್ದು ಅಂತ ತಾತ್ಪರ್ಯ. ಹಯಗ್ರೀವ ದೇವರು ಅಷ್ಟೇ ಅನೇಕ ವೇದ ವಿದ್ಯೆಗಳನ್ನೆಲ್ಲ ಹೊರಗೆ ಹಾಕಿ ಈ ಪೌಂಡ್ರಕ ವಾಸುದೇವಂತರ ಇರೋರು. ಅಂದ್ರೆ ಪೌಂಡ್ರಕ ವಾಸುದೇವನಿಗೆ ಏನ್ ಚಿಂತೆ ಇತ್ತು ಅಂದ್ರೆ, ನಾನೇ ದೇವರು, ನಾನೇ ಕೃಷ್ಣ, ನಿಜವಾದ ಕೃಷ್ಣ ಇವನಲ್ಲ, ನಾನೇ ಕೃಷ್ಣ ಅಂತ ಅವನಿಗೊಂದು ವಿಪರೀತ ಜ್ಞಾನ, ಮತ್ತೆ ನಾನೇ ದೇವರು ಅಂತ ಒಂದು ಜ್ಞಾನ, ಜೊತೆಗೆ ಅವನ ಜೊತೆ ಯೋಗ ಯುದ್ಧ ಮಾಡೋದು, ಈ ತರ ಎಲ್ಲ ಅವನ ಬುದ್ಧಿ ಇತ್ತು. ಈ ಬುದ್ಧಿ ಹೊಂದಿರೋರು ಎಲ್ಲ ಪೌಂಡ್ರವತ ವಿಗ್ರಹ, ಅಂದ್ರೆ ಕೃಷ್ಣನ್ ವಿರುದ್ಧ ಇದ್ದ ಆ ಪೌಂಡ್ರಕ ವಾಸುದೇವನಂತೆ ಇರೋರು ಯಾರಿದಾರಲ್ಲ ಅವ್ರನ್ನೆಲ್ಲ ಈ ಹಯಗ್ರೀವ ದೇವರು ಮತ್ತೆ ರಾಮ ಮತ್ತೆ ವೇದವ್ಯಾಸರು ನಿಗ್ರಹ ಮಾಡಿದ್ದಾರೆ ಅಂತ ಅರ್ಥ. ಈ ರೀತಿ ತಗೊಂಡಾಗ ಎಲ್ಲಾ ಸಾಲು ಸುರಾರಿ ನಿಗ್ರಹಕರ ಸುದರ್ಶನ ಕರಗ್ರಹಂ, ಇದು ಒಂದು ಪದ ಅಷ್ಟೇ, ಒಂದು ಸಾಲಿನ ಶ್ಲೋಕ. ಮುರಾರಿ ವಿಗ್ರಹ ದರ ಪೌಂಡ್ರ ವಿಗ್ರಹ ನಿಗ್ರಹಂ, ಇದು ಸೇರ್ತು ಎಲ್ಲಾ ರೂಪಗಳಿಗೆ. ಪುರಾರಿ ವಿಗ್ರಹಕರ ಸುರಚಕ್ರ ವಿನಿಗ್ರಹಂ, ಇಷ್ಟು ಶಬ್ದ ಎಲ್ಲಾ ರೂಪನ ಹೇಳುತ್ತೆ ಅಂತ ಒಟ್ಟು ವ್ಯಾಖ್ಯಾನ. ಇನ್ನೊಂದು ವ್ಯಾಖ್ಯಾನ ವಿಷಯ ಇದೆ, ಇಲ್ಲಿ ಬರ್ತಿದ್ದಾರೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಗುರುಗಳಿಗೆ ನಮಸ್ಕಾರ, ಧನ್ಯವಾದಗಳು.